ನಮಸ್ತೆ ವೇದ ಎಜುಕೇಷನ್ ಟ್ಯೂಟೋರಿಯಲ್ಸ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿ ಚಾಪ್ಟರಲ್ಲಿ ಎಕ್ಸಸೈಸ್ 5.1 ಕ್ವಶನ್ ನಂಬರ್ 29 ಇಂದ ಮುಂದುವರಿಸ್ತಾ ಇದ್ದೀನಿ. ಇನ್ನು ಇಂದಿನ ಕ್ವಶನ್ಸ್ ಎಲ್ಲ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ಈ 29 ಕ್ವಶನ್ ಏನಂತ ಹೇಳ್ತಾ ಇದೆ, ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಕೆ ಎಕ್ಸ್ ಪ್ಲಸ್ 1 ಇಫ್ ಎಕ್ಸ್ ಈಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 5 3x ಮೈನಸ್ 5 ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 5 ಅಂತ ಹೇಳ್ತಿದ್ದಾರೆ. ಅಟ್ ಎಕ್ಸ್ ಈಕ್ವಲ್ಸ್ 5 ನಮಗೆ ಏನು ವ್ಯಾಲ್ಯೂ ಕಂಡುಹಿಡ್ಕೋಬೇಕು, ನಾವು ಕೆ ವ್ಯಾಲ್ಯೂನ ನಾವು ಕಂಡುಹಿಡಿಬೇಕು. ಫಸ್ಟ್ ನೋಡಿ, ಲೆಸರ್ ದ್ಯಾನ್ 5 ಅಂತ ಇದೆ. ನಾವು ನಮಗೆ ಏನು ಗೊತ್ತು, ಎಲ್ ಎಚ್ ಎಲ್ ಈಕ್ವಲ್ಸ್ ಟು ಆರ್ ಎಚ್ ಎಲ್ ಈಕ್ವಲ್ಸ್ ಟು ಎಫ್ ಆಫ್ 5 ಅಂತ ತಗೊಳ್ಳೋಣ. ಏನು, ಎಲ್ ಎಚ್ ಎಲ್ ಈಕ್ವಲ್ಸ್ ಆರ್ ಎಚ್ ಎಲ್ ಈಕ್ವಲ್ಸ್ ಎಫ್ ಆಫ್ 5 ಅಂತ ತಗೊಳ್ಳೋಣ. ನಾನು ಫಸ್ಟ್ ಎಲ್ ಎಚ್ ಎಲ್ ಮಾಡ್ಕೊತೀನಿ. ಎಲ್ ಎಚ್ ಎಲ್ ಏನಂತ ಹೇಳುತ್ತಿದೆ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 5 ಮೈನಸ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಏನಂತ ಇದೆ ಇಲ್ಲಿ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 5 ಮೈನಸ್ ಏನು ತೊಗೊತೀವಿ ನಾವು, ಕೆ ಎಕ್ಸ್ ಪ್ಲಸ್ 1 ಅಂತ ತೊಗೊತೀವಿ. ಏನು, ಕೆ ಎಕ್ಸ್ ಪ್ಲಸ್ 1. ಇದರಲ್ಲಿ 5ನ ನಾವು 5 ಇದು ಮಾಡಿದ್ರೆ ಏನಾಗುತ್ತೆ, ಕೆ 5 ಪ್ಲಸ್ 1 ಅಂತ ಬರುತ್ತೆ. ಅಂದರೆ 5k ಪ್ಲಸ್ 1 ಅಂತ ನಾವು ಕನ್ಸಿಡರ್ ಮಾಡ್ಕೊತೀವಿ. ಹಾಗೆ ಆರ್ ಎಚ್ ಎಲ್ ನೋಡ್ಕೊಳ್ಳೋಣ. ಆರ್ ಎಚ್ ಎಲ್ ಏನಂತ ಹೇಳುತ್ತೆ, ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 5 ಪ್ಲಸ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 5 ಪ್ಲಸ್ ಏನು ಬರುತ್ತೆ ಇಲ್ಲಿ, 3x ಮೈನಸ್ 5 ತೊಗೊತೀವಿ. 3x ಮೈನಸ್ 5 ತೊಗೊತೇವೆ. ಸೊ 3x ಮೈನಸ್ 5 ಅಂದರೆ ಇಲ್ಲಿ 5 ಇದು ಮಾಡಿಕೊಂಡ್ರೆ ಏನಾಗುತ್ತೆ, 3 5s 3 ಇಂಟು 5 ಮೈನಸ್ 5 ಅಂತ ತೊಗೊತೀವಿ. 3 5s ಏನು ಬರುತ್ತೆ, 15. 15 ಮೈನಸ್ 5 ಅಂತ ತೊಗೊಂಡ್ರೆ ಎಷ್ಟು ಬರುತ್ತೆ, ವ್ಯಾಲ್ಯೂ ಬಂದು 10 ಬರುತ್ತೆ. ಅದನ್ನು ಬರ್ಕೊತೀವಿ. ಹಾಗೆ ಇಲ್ಲಿ ಇಲ್ಲಿ ಎಫ್ ಆಫ್ 5 ತೊಗೊಂಡ್ರೂ ಸಹ ಸೇಮೇ ಬರುತ್ತೆ, 5k ಪ್ಲಸ್ 1. ಹಾಗಾಗಿ ನಾನು ತೊಗೊಳಲ್ಲ. ಈಕ್ವಲ್ಸ್ ಆರ್ ಎಚ್ ಎಲ್. ಎಲ್ ಎಚ್ ಎಲ್ ಏನಂತ ಹೇಳುತ್ತೆ, ಇಲ್ಲಿ ಎಲ್ ಎಚ್ ಎಲ್ ಏನಿದೆ, ಇಲ್ಲಿ 5k ಪ್ಲಸ್ 1 ಅಂತ ಇದೆ. ಹಾಗೆ ಆರ್ ಎಚ್ ಎಲ್ ಏನಿದೆ, ಇಲ್ಲಿ 10 ಇದೆ. ತಗೊಳ್ಳೋಣ 5k. ಇಲ್ಲಿ ಪ್ಲಸ್ 1 ಇದ್ದಿದ್ದು ಈ ಸೈಡ್ ಹೋದ್ರೆ ಏನಾಗುತ್ತೆ, ಮೈನಸ್ 1 ಆಗುತ್ತೆ. 10 ಮೈನಸ್ 1 5k ಈಕ್ವಲ್ಸ್ 9. k ಈಕ್ವಲ್ಸ್ ಏನು ಬರುತ್ತೆ, 9/5 ಬರುತ್ತೆ. ಏನಂತ ಇದೆ ಕ್ವಶನ್, ಫೈಂಡ್ ದ ವ್ಯಾಲ್ಯೂ ಆಫ್ ಎ ಅಂಡ್ ಬಿ ಸಚ್ ದಟ್ ದ ಫಂಕ್ಷನ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ 5 ಇಫ್ ಎಕ್ಸ್ ಈಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು 2 ಇದ್ರೆ. ನೆಕ್ಸ್ಟ್ ಎ ಎಕ್ಸ್ ಪ್ಲಸ್ ಬಿ ಇಫ್ 2 ಈಸ್ ಲೆಸರ್ ದ್ಯಾನ್ ಎಕ್ಸ್ ಈಸ್ ಲೆಸರ್ ದ್ಯಾನ್ 10. 21 ಇಫ್ ಎಕ್ಸ್ ಈಸ್ ಲೆಸರ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 10 ಇದ್ರೆ ಈಸ್ ಕಂಟಿನ್ಯೂಯಸ್ ಅಂತ ಹೇಳ್ತಿದ್ದಾರೆ. ಇದು ಕಂಟಿನ್ಯೂಸ್ ಆಗಿದೆಯಂತೆ. ನಾವು ಏನು ವ್ಯಾಲ್ಯೂ ಕಂಡುಹಿಡಿಬೇಕು, ಎ ವ್ಯಾಲ್ಯೂ ಕಂಡುಹಿಡಿಬೇಕು ಮತ್ತು ಬಿ ವ್ಯಾಲ್ಯೂ ಕಂಡುಹಿಡಿಬೇಕು. ಅವ್ರು ಏನು ಕೊಟ್ಟಿದ್ದಾರೆ, ಎಕ್ಸ್ ಈಕ್ವಲ್ಸ್ ಟು 2 ಮತ್ತು ಎಕ್ಸ್ ಈಕ್ವಲ್ಸ್ ಟು 10 ಅಂತ ಇದು ತೊಗೊಳ್ಳೋಣ. ಎಲ್ ಎಚ್ ಎಲ್ ಫಸ್ಟ್ ಏನು ಮಾಡ್ತೀನಿ, ಎಕ್ಸ್ ಈಕ್ವಲ್ಸ್ ಟು 2 ತೊಗೊತೀನಿ. ಎಲ್ ಎಚ್ ಎಲ್ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 2 ಮೈನಸ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 2 ಮೈನಸ್ ಏನು ಬರುತ್ತೆ, ವ್ಯಾಲ್ಯೂ ಬಂದು 5 ಇದೆ. ಸೊ 5 ಬರ್ಕೊಳ್ಳೋಣ. ಆನ್ಸರು 5 ಬಂತು. ಹಾಗಾದರೆ ನಾವು ಆರ್ ಎಚ್ ಎಲ್ ಮಾಡ್ಕೊಳ್ಳೋಣ. ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 2 ಪ್ಲಸ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 2 ಪ್ಲಸ್ ಏನು ಬರುತ್ತೆ ಇಲ್ಲಿ ವ್ಯಾಲ್ಯೂ, ಎ ಎಕ್ಸ್ ಪ್ಲಸ್ ಬಿ ಬರುತ್ತೆ. ಎಕ್ಸ್ ಇರೋ ಜಾಗಕ್ಕೆ ಏನು ಹಾಕೊತೀವಿ, ನಾವು 2 ಹಾಕೊತೀವಿ. ಸೊ ಏನು ಬಂತು ಇಲ್ಲಿ, 2a ಪ್ಲಸ್ ಬಿ ಬರುತ್ತೆ. ನಮಗೆ ಗೊತ್ತು ಏನು, ಎಲ್ ಎಚ್ ಎಲ್ ಈಕ್ವಲ್ಸ್ ಟು ಆರ್ ಎಚ್ ಎಲ್ ಅಂತ. ಹಾಗಾದ್ರೆ ಎಲ್ ಎಚ್ ಎಲ್ ಅಂದರೆ ಏನಿದೆ, ವ್ಯಾಲ್ಯೂ 5 ಇದೆ. ಆರ್ ಎಚ್ ಎಲ್ ಅಂದರೆ 2a ಪ್ಲಸ್ ಬಿ ಬರ್ಕೊತೀವಿ. ಇದನ್ನ ಫಸ್ಟ್ ಅಂತ ತೊಗೊತೀವಿ, ಈಕ್ವೇಶನ್ ಫಸ್ಟ್ ಅಂತ. ಎಕ್ಸ್ ಈಸ್ ಈಕ್ವಲ್ ಟು 10 ಮಾಡ್ಕೊಳ್ಳೋಣ. ಏನೋ ಎಕ್ಸ್ ಈಕ್ವಲ್ಸ್ 10 ಮಾಡ್ಕೊತೀವಿ. ಎಕ್ಸ್ ಈಕ್ವಲ್ಸ್ 10 ಅಂದರೆ ಏನು ಬರುತ್ತೆ ಅಂತ, ಎಲ್ ಎಚ್ ಎಲ್ಲು ಲಿಮಿಟ್ ಎಕ್ಸ್ ಟೆನ್ಸ್ ಟು 10 ಮೈನಸ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಏನು ಬರುತ್ತೆ ಇಲ್ಲಿ, ಎ ಎಕ್ಸ್ ಪ್ಲಸ್ ಬಿನೇ ಬರುತ್ತೆ. ಲಿಮಿಟ್ ಎಕ್ಸ್ ಟ್ಯಾನ್ಸ್ ಟು 10 ಮೈನಸ್ ಏನು, ಎ ಎಕ್ಸ್ ಪ್ಲಸ್ ಬಿ. ಏನು ಬಂತು, ಎ ಎಕ್ಸ್ ಪ್ಲಸ್ ಬಿ ಅಂತ ಇದೆ. ಅವಾಗ ಏನಾಯಿತು, 10a ಪ್ಲಸ್ ಬಿ ಬಂತು. ಯಾವ್ದು ಬಂತು, ಎಲ್ ಎಚ್ ಎಲ್. ಹಾಗಾದ್ರೆ ಆರ್ ಎಚ್ ಎಲ್ ಏನು ಬರುತ್ತೆ, ಆರ್ ಎಚ್ ಎಲ್ ಲಿಮಿಟ್ ಟೆನ್ಸ್ ಟು 10 ಪ್ಲಸ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 10 ಪ್ಲಸ್ ಏನು ಬರುತ್ತೆ, ವ್ಯಾಲ್ಯೂ ಬಂದು ಏನಿದೆ ಇಲ್ಲಿ 21 ಇದೆ. 21 ಬರ್ಕೊತೀನಿ. ಹಾಗಾದ್ರೆ ಆನ್ಸರ್ ಬಂದು 21 ಬಂದಿರುತ್ತೆ. ಹಾಗಾದ್ರೆ ಆರ್ ಎಚ್ ಎಲ್ ಈಕ್ವಲ್ಸ್ ಎಲ್ ಎಚ್ ಎಲ್ ಹೆಂಗೆ ಬೇಕಾದ್ರೆ ಮಾಡ್ಕೋಬೋದು, ಆರ್ ಎಚ್ ಎಲ್ ಈಕ್ವಲ್ಸ್ ಎಲ್ ಎಚ್ ಎಲ್ ಅಂತ ಬರ್ಕೊಂಡೆ. ಏನು, ಆರ್ ಎಚ್ ಎಲ್ ಈಕ್ವಲ್ಸ್ ಎಲ್ ಎಚ್ ಎಲ್ ಏನು ಬರುತ್ತೆ ಇಲ್ಲಿ, 21 ಈಕ್ವಲ್ಸ್ 10a ಪ್ಲಸ್ ಬಿ ಬಂತು. ಇದನ್ನು ಸೆಕೆಂಡ್ ಈಕ್ವೇಶನ್ ಅಂತ ತೊಗೊತೀನಿ. ಈಕ್ವೇಶನ್ ಸಬ್ಟ್ರಾಕ್ಟ್ ಅಂತ ತೊಗೊತೀನಿ. ಸಬ್ಟ್ರಾಕ್ಟ್ ಫ್ರಮ್
ಫ್ರಮ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಇಕ್ವೇಷನ್. ಏನಿದೆ ಸೆಕೆಂಡ್ ಇಕ್ವೇಷನ್ ಬಂದು 21 ಈಸ್ ಈಕ್ವಲ್ ಟು 10a ಪ್ಲಸ್ ಬಿ ಇದೆ. ಹಾಗೆ ಇದೇನಿರ್ತಾ ಇದೆ ಇಲ್ಲಿ 5 ಈಕ್ವಲ್ಸ್ ಟು 2a ಪ್ಲಸ್ ಬಿ ಅಂತ ಇದೆ. ಇಲ್ಲಿ ನೋಡಿ, ಇಲ್ಲಿ ಇದಲ್ಲೂ ಮೈನಸ್ ಮಾಡ್ತಿದ್ದೀವಿ. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಮಾಡ್ಕೊತೀವಿ. ಇಲ್ಲೂ ಸಹ ಮೈನಸ್, ಇಲ್ಲೂ ಸಹ ಮೈನಸ್. ಇಲ್ಲಿ ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಆಗುತ್ತೆ. ಇದು ಅಷ್ಟೇ ಎಷ್ಟಾಗುತ್ತೆ 8a ಆಗುತ್ತೆ. ಇಲ್ಲಿ 21 ಮೈನಸ್ 5 ಅಂದರೆ ಎಷ್ಟಾಯಿತು 16 ಆಯಿತು. ಹಾಗಾದರೆ ಎ ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡಿ, ಇಲ್ಲಿ ಎಷ್ಟು ಬಂದಿದೆ, ಇಲ್ಲಿ 16 ಈಸ್ ಈಕ್ವಲ್ ಟು 8a. ಎ ಈಸ್ ಈಕ್ವಲ್ ಟು ಏನಾಯಿತು 16 ಡಿವೈಡೆಡ್ ಬೈ 8. ಎ ಈಸ್ ಈಕ್ವಲ್ ಟು ಎಷ್ಟು ಬಂತು 2 ಬರುತ್ತೆ. 8 1s 8 2s. ಹಾಗಾದ್ರೆ ಎ ವ್ಯಾಲ್ಯೂ ಗೊತ್ತಾಯ್ತು. ಹಂಗಾರೆ ಬಿ ವ್ಯಾಲ್ಯೂ ನಾವು ಈಸಿಯಾಗಿ ಬರ್ಕೋಬೋದಾ? ಬಿ ವ್ಯಾಲ್ಯೂ ಏನಿದೆ ಇಲ್ಲಿ ನೋಡಿ, ಇಲ್ಲಿ ಇದನ್ನು ತೊಗೊತೀನಿ. 5 ಈಕ್ವಲ್ಸ್ ಟು 2a ಪ್ಲಸ್ ಬಿ. ಏನಂತ ಇದೆ ಇಲ್ಲಿ ಎ ವ್ಯಾಲ್ಯೂ ಬಂದು 2 ಇದೆ. 5 ಈಕ್ವಲ್ಸ್ 2 ಇಂಟು 2 ಪ್ಲಸ್ ಬಿ ಏನು ಬರುತ್ತೆ 5. 2 2s 4. 4 ಈ ಸೈಡ್ ಹೋದರೆ -4 ಈಕ್ವಲ್ಸ್ ಟು ಬಿ. ಬಿ ಈಕ್ವಲ್ಸ್ ಟು 1 ಬಂತು. ಹಂಗಾರೆ ಬಿ ಎಷ್ಟು ಆನ್ಸರ್ ಬಂತು 1 ಬಂತು. ಹಂಗಾರೆ ಎನ್ಸ್ ಎ ಈಕ್ವಲ್ಸ್ ಟು 2, ಬಿ ಈಕ್ವಲ್ಸ್ ಟು 1 ಅಂತ ಮಾಡ್ಕೋಬೋದಾ? ಏನಂತ ಇದೆ, ಶೋ ದಟ್ ದ ಫಂಕ್ಷನ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಕಾಸ್ ಎಕ್ಸ್ ಸ್ಕ್ವೇರ್ ಈಸ್ ಎ ಕಂಟಿನ್ಯೂಯಸ್ ಫಂಕ್ಷನ್ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ನಾವು ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಕಾಸ್ ಎಕ್ಸ್ ಸ್ಕ್ವೇರ್ ಅಂತ ಬರ್ಕೊಳ್ಳೋಣ. ಹಾಗಾದ್ರೆ ನೆಕ್ಸ್ಟ್ ನೋಡಿ, ಇಲ್ಲಿ ಜಿ ಆಫ್ ಎಕ್ಸ್ ಈಕ್ವಲ್ಸ್ ಕಾಸ್ ಎಕ್ಸ್ ಅಂತ ಬರ್ಕೋಬೋದಾ? ಅಂದರೆ ಜಿ ಆಫ್ ಎಕ್ಸ್ ಈಕ್ವಲ್ಸ್ ಕಾಸ್ ಎಕ್ಸ್. ಎಚ್ ಆಫ್ ಎಕ್ಸ್ ಈಕ್ವಲ್ಸ್ ಏನಂತ ಬರ್ಕೋಬೋದು ಎಕ್ಸ್ ಸ್ಕ್ವೇರ್ ಅಂತ ಬರ್ಕೋಬೋದಾ? ಏನು ಜಿ ಆಫ್ ಎಕ್ಸ್ ಈಕ್ವಲ್ಸ್ ಕಾಸ್ ಎಕ್ಸ್ ಅಂತ ಬರ್ಕೊಳ್ಳೋಣ. ಎಚ್ ಆಫ್ ಎಕ್ಸ್ ಈಕ್ವಲ್ಸ್ ಎಕ್ಸ್ ಸ್ಕ್ವೇರ್ ಅಂತ ಬರ್ಕೊಳ್ಳೋಣ. ಇದನ್ನ ಜಿ ಆಫ್ ಎಚ್ ಆಫ್ ಎಕ್ಸ್ ಅಂತ ತಗೋಬೋದು, ಜಿ ಆಫ್ ಎಚ್ ಆಫ್ ಎಕ್ಸ್ ಅಂತ ತಗೋಬೋದಾ? ನೆಕ್ಸ್ಟ್ ನೋಡಿ, ಇಲ್ಲಿ ಜಿ ಆಫ್ ಎಚ್ ಆಫ್ ಎಕ್ಸ್ ಅಂತ ಈ ಥರ ಫಾರ್ಮೇಷನ್ ಮಾಡ್ಕೊಳ್ಳೋಣ. ಜಿ ಆಫ್ ಎಚ್ ಆಫ್ ಎಕ್ಸ್ ಅಲ್ಲಿ ಫಸ್ಟು ನಾವು ಏನು ಮಾಡ್ಕೊತೀವಿ, ಇನ್ನು ಒಳಗಡೆ ಏನಿರುತ್ತೆ ಎಚ್ ಆಫ್ ಎಕ್ಸ್ ಏನಿರುತ್ತೋ ಅದನ್ನು ನಾವು ಫಸ್ಟ್ ಬರ್ಕೊತೀವಿ. ಎಚ್ ಆಫ್ ಎಕ್ಸ್ ಅಂದರೆ ಏನಿದೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಅಂತ ಇದೆ, ಅದು ಆಫ್ ಎಕ್ಸ್ ಸ್ಕ್ವೇರ್ ಅಂತ ಇದೆ. ಜಿ ವ್ಯಾಲ್ಯೂ ಏನಿದೆ ಇಲ್ಲಿ ಕಾಸ್ ಇದೆ, ಕಾಸ್ ಎಕ್ಸ್ ಅಂತ ಇದೆ. ಸೊ ಹಂಗಾಗಿ ಕಾಸ್ ಎಕ್ಸ್ ಸ್ಕ್ವೇರ್ ಅಂತ ತಗೊಳ್ಳೋಣ. ಹಾಗಾದರೆ ಇದು ಯಾವ ಫಾರ್ಮಲ್ಲಿ ಬಂತು, ಕಾಸ್ ಎಕ್ಸ್ ಸ್ಕ್ವೇರ್ ಯಾವ ಥರ ಬಂತು, ಎಫ್ ಆಫ್ ಎಕ್ಸ್ ಫಾರ್ಮಲ್ಲಿ ಬಂತು. ಆಫ್ ಎಕ್ಸ್ ತಗೊಂಡ್ವಿ, ಇವಾಗ ಎಫ್ ಆಫ್ ಎಕ್ಸ್ ಬಂತು. ನಾವೇನಂತ ಹೇಳ್ತೀವಿ, ದ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಫಂಕ್ಷನ್ ಅಂತ ಹೇಳ್ಬೋದು. ಏನು ದ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಫಂಕ್ಷನ್ ಅಂತ ಹೇಳೋಣ. ದ ಗಿವನ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಫಂಕ್ಷನ್. ಏನಿದೆ ಈ ಕ್ವಶನ್, ಶೋ ದಟ್ ದ ಫಂಕ್ಷನ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಮಾಡ್ಯುಲಸ್ ಆಫ್ ಕಾಸ್ ಎಕ್ಸ್ ಈಸ್ ಎ ಕಂಟಿನ್ಯೂಸ್ ಫಂಕ್ಷನ್. ಶೋ ಮಾಡಿ ಇದು ಕಂಟಿನ್ಯೂಸ್ ಫಂಕ್ಷನ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಎಫ್ ಆಫ್ ಎಕ್ಸ್ ತಗೊತೀನಿ. ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಮಾಡ್ಯುಲಸ್ ಆಫ್ ಕಾಸ್ ಎಕ್ಸ್ ಅಂತ ತಗೊತೀನಿ. ನೆಕ್ಸ್ಟು ಇದರಲ್ಲಿ ಜಿ ಆಫ್ ಎಕ್ಸು ಸೇಮ್ ಹಳೇದನ್ನು ಮಾಡಿದ್ವಲ್ಲ 30 ಇತ್ತು, ಹಂಗೆ ಜಿ ಆಫ್ ಎಕ್ಸ್ ಎಚ್ ಆಫ್ ಎಕ್ಸ್ ತಗೊತೀನಿ. ಜಿ ಆಫ್ ಎಕ್ಸ್ ಈಕ್ವಲ್ಸ್ ಮಾಡ್ಯುಲಸ್ ಆಫ್ ಎಕ್ಸ್ ಅಂತ ತಗೋಬೋದಾ? ಹಾಗೆ ಎಚ್ ಆಫ್ ಎಕ್ಸ್ ಈಕ್ವಲ್ಸ್ ಕಾಸ್ ಎಕ್ಸ್ ಅಂತ ತಗೋಬೋದಾ? ಜಿ ಆಫ್ ಎಚ್ ಆಫ್ ಎಕ್ಸ್ ಈಕ್ವಲ್ಸ್ ಜಿ ಆಫ್ ಎಚ್ ಆಫ್ ಎಕ್ಸ್ ಅಂತ ಬರ್ಕೊಳ್ಳೋಣ. ಇಲ್ಲಿ ಜಿ ಆಫ್ ಎಚ್ ಆಫ್ ಎಕ್ಸ್ ಅಂದರೆ ಫಸ್ಟ್ ಎಚ್ ಆಫ್ ಎಕ್ಸ್ ಏನಂತ ಬಂದಿದೆ, ಇಲ್ಲಿ ಕಾಸ್ ಎಕ್ಸ್ ಅಂತ ಬಂದಿದೆ, ಅದನ್ನು ಫಸ್ಟ್ ಬರ್ಕೊತೀವಿ. ನೆಕ್ಸ್ಟು ಜಿ ಆಫ್ ಏನಂತ ಇದೆ, ಮಾಡ್ಯುಲಸ್ ಅಂತ ಇದೆ. ಸೊ ಕಾಸ್ ಎಕ್ಸ್ ಮಾಡ್ಯುಲಸ್ ಆಫ್ ಕಾಸ್ ಎಕ್ಸ್ ಅಂತ ತಗೊಳ್ತೀವಿ. ಮಾಡ್ಯುಲಸ್ ಆಫ್ ದ ಕಾಸ್ ಎಕ್ಸ್ ಯಾವ ಫಾರ್ಮಲ್ಲಿ ಇದೆ, ಎಫ್ ಆಫ್ ಎಕ್ಸ್ ಫಾರ್ಮಲ್ಲಿ ಇದೆ. ಸೊ ಇದನ್ನು ಎಫ್ ಆಫ್ ಎಕ್ಸ್ ಅಂತ ತಗೊಳ್ತೀವಿ. ಕ್ವಶನ್ ಎಕ್ಸಾಮೈನ್ ದಟ್ ಸೈನ್ ಮಾಡ್ಯುಲಸ್ ಆಫ್ ಎಕ್ಸ್ ಈಸ್ ಎ ಕಂಟಿನ್ಯೂಸ್ ಫಂಕ್ಷನ್ ಅಂತ ಇದೆ. ಸೊ ನಾವು ತಗೊಳ್ಳೋಣ, ಸೇಮ್ ಆಗಲೇ ತಗೊಂಡಿದ್ವಲ್ಲ ಹಾಗೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಸೈನ್ ಮಾಡ್ಯುಲಸ್ ಆಫ್ ಎಕ್ಸ್ ಅಂತ ತಗೊತೀನಿ. ನೆಕ್ಸ್ಟು ಜಿ ಆಫ್ ಎಕ್ಸ್ ಈಕ್ವಲ್ಸ್ ಏನು ತಗೊತೀನಿ, ಫಸ್ಟು ಸೈನ್ ಎಕ್ಸ್ ಅಂತ ತಗೊತೀನಿ. ನೆಕ್ಸ್ಟು ಎಚ್ ಆಫ್ ಎಕ್ಸ್ ಈಕ್ವಲ್ಸ್ ಮಾಡ್ಯುಲಸ್ ಆಫ್ ಎಕ್ಸ್ ಅಂತ ತಗೊಳ್ಳೋಣ. ನೆಕ್ಸ್ಟು ಜಿ ಆಫ್ ಎಚ್ ಆಫ್ ಎಕ್ಸ್ ಅಂದರೆ ಈಕ್ವಲ್ಸ್ ಜಿ ಆಫ್ ಎಚ್ ಆಫ್ ಎಕ್ಸ್. ನಾವು ಫಸ್ಟ್ ನಾವೇನು ತೊಗೊತೀವಿ, ಎಚ್ ಆಫ್ ಎಕ್ಸ್ ಏನು ತೊಗೊತೀವಿ, ಇಲ್ಲಿ ಮಾಡ್ಯುಲಸ್ ಎಕ್ಸ್ ಅಂತ ಇದೆ ಅದನ್ನು ನಾವು ತೊಗೊತೀವಿ. ನೆಕ್ಸ್ಟು ಜಿ ಆಫ್ ಎಕ್ಸಿಗೆ ಏನು ತೊಗೊತೀವಿ, ಸೈನ್ ಮಾಡ್ಯುಲಸ್ ಎಕ್ಸ್ ಅಂತ ಇದೆ. ಸೊ ಸೈನ್ ಮಾಡ್ಯುಲಸ್ ಆಫ್ ಎಕ್ಸ್ ಯಾವ ಫಾರ್ಮಲ್ಲಿದೆ, ಎಫ್ ಆಫ್ ಎಕ್ಸ್ ಫಾರ್ಮಲ್ಲಿದೆ.
therefore the given function is a continuous function. All the points of a discontinuity of f defined by f of x equals modulus of x minus modulus of x plus 1 ಅಂತ ಕ್ವಶನ್ ಇದೆ. ಸೊ ನಾವು ಗಿವನ್ ಏನಂತ ಕೊಟ್ಟಿದ್ದಾರೆ, ಗಿವನ್ f of x equals of x is equal to modulus of x minus modulus of x plus 1 ಅಂತ ತಗೊಳ್ಳೋಣ. g of x equals modulus of x ಅಂತ ತಗೊಳ್ಳೋಣ. ನೆಕ್ಸ್ಟ್ h of x equals ಏನಂತ ತಗೊಳ್ಳೋಣ, ಇಲ್ಲಿ x plus 1 ಅಂತ ಇದೆ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ. g of x equals modulus of x ಅಂದರೆ ಕಂಟಿನ್ಯೂಸ್ ಅಂತ ನಮಗೆ ಗೊತ್ತು. ಇದನ್ನ ಏನಂತ ಗೊತ್ತು ನಮಗೆ, ಇದು ಕಂಟಿನ್ಯೂಸ್ ಅಂತ ಗೊತ್ತು. ಇಲ್ಲಿ ನಾವಿದು ಕಂಟಿನ್ಯೂಸ್ ಅಲ್ವೋ ಅಂತ ಕಂಡುಹಿಡ್ಕೋಬೇಕು. h of x equals modulus of x plus 1 ಅಂತ ತಗೊಳ್ತೀನಿ. ಇದನ್ನ h of x ನಾನು ಏನಂತ ತಗೊಳ್ತೀನಿ, ಇಲ್ಲಿ p of x ಅಂತ ತಗೊಳ್ತೀನಿ. ಯಾಕೆಂದ್ರೆ ನಾವು ಫಸ್ಟ್ ಇದನ್ನ ತಗೊಳ್ಳೋಣ. p of x equals modulus of x ಅಂತ ತಗೊಳ್ತೀನಿ. ಮತ್ತೆ q of x equals ಏನಂತ ತಗೊಳ್ತೀನಿ, x plus 1 ಅಂತ ತಗೊಳ್ಳೋಣ. ನೆಕ್ಸ್ಟ್ ಇವಾಗ ಇದನ್ನ ನಾವು p of q of x ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. p of q of x ಅಂದ್ರೆ ನಾವೇನು ಬರ್ಕೊಂತೀವಿ, p of q of x ಈ ತರ ಫಾರ್ಮೇಷನ್ ಅಲ್ಲಿ ನಾವು ತಗೊಳ್ತೀವಿ. ಫಸ್ಟ್ ನಾವು ಏನು ತಗೋಬೇಕು, q of x ತಗೊಳ್ತೀವಿ. ಏನು ಬರುತ್ತೆ, ವ್ಯಾಲ್ಯೂ ಬಂದು x plus 1 ಬರುತ್ತೆ. ಮತ್ತೆ p of x ಅಂದ್ರೆ ಮಾಡ್ಯುಲಸ್ ಆಫ್ x plus 1 ಬರುತ್ತೆ. ಹಾಗಾದ್ರೆ ಈ ಮಾಡ್ಯುಲಸ್ ಆಫ್ x plus 1 ಯಾವ ಫಾರ್ಮ್ ಅಲ್ಲಿ ಇದೆ ಹಂಗಾರೆ, h of x ಫಾರ್ಮ್ ಅಲ್ಲಿ ಇದೆ. ಸೊ ಇದು ಸಹ ಏನಾಗುತ್ತೆ, ಇದು ಕಂಟಿನ್ಯೂಯಸ್. ಇಲ್ಲಿಗೆ ಎಕ್ಸರ್ಸೈಸ್ 5.1 ಮುಗಿಯುತ್ತೆ. ಮುಂದಿನ ಕ್ಲಾಸಲ್ಲಿ ನಾನು ಡಿಫ್ರೆನ್ಷಿಯಬಿಲಿಟಿ ಮಾಡ್ತಾ ಹೋಗ್ತೀನಿ. ನಿಮಗೆ ನನ್ನ ಪಾಠ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.